ದಾವಣಗೆರೆಯಲ್ಲಿ ಅಕ್ರಮ ಕಟ್ಟಡಗಳ ವಿರುದ್ಧ ಅಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ಯಾರ್ಯಾರು ಅನುಮತಿ ಇಲ್ಲದೆ ಅಕ್ರಮ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ರು ಅವುಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಜೆಸಿಬಿಗಳಿಂದ ಮನೆಯನ್ನ ಧ್ವಂಸಗೊಳಿಸಿದೆ ದಾವಣಗೆರೆ ಪಾಲಿಕೆಯ ಅಧಿಕಾರಿಗಳು. ದಾವಣಗೆರೆಯ ಲೋಕಿಕೆರೆ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ಪಾಲಿಕೆಯ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಂತಹ ಆರೋಪ ಕೇಳಿ ಬಂದಿತ್ತು. 60ಕ್ಕೂ ಹೆಚ್ಚು ನಿರಾಶ್ರಿತರ ಮನೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಜೆಸಿಬಿಯನ್ನ ಕೆಳಗೆ ಮಲಗಿ ನಿವಾಸಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನಧಿಕೃತ ಜಾಗದಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಮೊದಲೇ ನೋಟಿಸ್ ಕೊಟ್ಟು ಅವರನ್ನು ಎಚ್ಚರಿಸುವಂತಹ ಕೆಲಸ ಆಗಿತ್ತಾ ಅಥವಾ ಏಕಾಏಕಿಯಾಗಿ ನುಗ್ಗಿಸಿ ಈ ರೀತಿಯ ಕೆಲಸವನ್ನು ಮಾಡಿದ್ರ ಅನ್ನೋದು ಗೊತ್ತಾಗಬೇಕಿದೆ. ಆಮೇಲೆ ಯಾವಾಗಲೂ ಕೂಡ ಅಧಿಕಾರಿಗಳು ಬಡವರ ಮೇಲೇನೆ ಈ ರೀತಿಯ ಪ್ರದರ್ಶನ ತೋರುವಂಥದ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಆ ರೀತಿ. ಇಲ್ಲೂ ಕೂಡ ಅದೇ ರೀತಿ ಆಗಿದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಬಟ್ ಅಲ್ಲೊಂದು ಹೈ ಡ್ರಾಮಾ ಅಂತೂ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಅಲ್ಲಿರುವ ಮನೆಗಳನ್ನು ಒಂದು ಕಡೆ ತೆರವುಗೊಳಿಸ್ತಾ ಇದ್ರೆ ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮನೆಯನ್ನ ಕಳೆದುಕೊಳ್ತಾ ಇರುವಂತಹ ಜನರಿಂದ ವ್ಯಕ್ತವಾಗ್ತಾ ಇರುವ ಆಕ್ರೋಶ, ಮತ್ತೊಂದು ಕಡೆ ಮನೆಯನ್ನ ತೆರವುಗೊಳಿಸ್ತಾ ಇರುವಂತಹ ಜೆಸಿಬಿ. ಇದು ಈಗ ದಾವಣಗೆರೆಯಲ್ಲಿ ಹೈಡ್ರಾಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಏಕಾಏಕಿಯಾಗಿ ಜೆಸಿಬಿಯನ್ನು ನುಗ್ಗಿಸಿದ್ದಾರೆ. ಹಲವು ವರ್ಷಗಳಿಂದ ನಾವಿಲ್ಲೇ ಇದ್ದೇವೆ, ಎಲ್ಲಿಗೆ ಹೋಗಬೇಕು ಅಂಥೇಳಿ ಈಗ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಯಾವುದಕ್ಕೂ ಕಿವಿ ಕೊಡದೇನೆ ಈಗ ಮನೆಗಳನ್ನು ನೆಲಕ್ಕುರುಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜೆಸಿಬಿಯ ಕೆಳಗೆ ನಿಂತು ಸ್ಥಳೀಯರು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಮನೆಯನ್ನು ಕೆಡುವ ಮೊದಲು ನಮ್ಮ ಮೇಲೆ ಹಚ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾವು ಬುಧವಾರ ಖಾಲಿ ಮಾಡ್ತೇವೆ ಅಂತ ಹೇಳೇವಿ. ಇವತ್ತೇ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಇವರೆಲ್ಲರೂ. ಪೊಲೀಸರು ಕಾರ್ಪೊರೇಟರ್ ಕರ್ಕೊಂಡ್ ಬಂದಾವಿ ನಾವು, ಬರ್ರಿ ನಮಗೆ ಸ್ವಲ್ಪ ಇದು ಅನ್ಯಾಯ ಆಗತ್ತೆ ಅಂತ ಅವ್ರನ್ನ ಹೇಳ್ಕೊಂಡು ಹೆಣ್ಸರ್ನೆಲ್ಲ ಹೊಡಿತಾರ. ಕೈಲಿ ಹೊಡಿ ಇಲ್ಲೆಲ್ಲ ನೋಡಿ ಬಗಿತಾರ. ಬೂಟ್ ಕಾಲಿಲ್ಲ ಕಾಲ್ ಹಿಡ್ಕೊಂಡು ಎತ್ತತಿ. ಏಮಲ್ಲಿ ನಿಂತ್ಕೊಂಡು ನಾನು ಹಾರ್ಟ್ ಪೇಷಂಟ್ ಅಂತಂದು ಇಲ್ಲಿ ಕಾಲ್ ಹಿಡ್ಕೊಂಡು ಎತ್ತತಿ. ನೀವು ಅಧಿಕಾರದಾಗ ಅಂದ್ರೆ ಏನ್ ಮಾಡ್ತಾ ಇವ್ರು? ನಾವು ಕೂಲಿ ಕೆಲಸ ಮಾಡ್ತಾ ಸ ಇಲ್ಲೇ ಇರೋ 15 ವರ್ಷ ಆತ. ನಾವು 36 ಮನೆ ಅದ ಸ ಇಲ್ಲಿ. 36 ಮನೆಗೆ ನೀಲಮ್ಮ ಅಂತ ಸ ನಾನು ಸರ್ ಸುವರ್ಣಮ್ಮ ಅಂತ ಹೇಳಿ ಕರವೇ ರಾಜ್ಯಾಧ್ಯಕ್ಷರು ದಾವಣಗೆರೆ. ಸರ್ ಇಲ್ಲಿ ನೋಟಿಸ್ ಕಳಿಸಿದ್ದಾರೆ, ಕೋರ್ಟ್ ಮುಖಾಂತರ ನೋಟಿಸ್ ಕಳಿಸಿದ ಮೇಲೆ ಇಲ್ಲಿ ಇರೋರೆಲ್ಲರೂ ನಿರ್ಗತಿಕ್ರೆ. ಯಾರು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು 8 ಎಕರೆ ಜಮೀನು ಇರೋರು ಇಲ್ಲಿ ಯಾರು ಇಲ್ಲ. ಎಲ್ಲ ನಿರ್ಗತಿಗೆ ಇರೋ ಜಾಗ. ಎಷ್ಟು ವರ್ಷದಿಂದ ಇಲ್ಲಿ ಇರೋದಮ್ಮ ನೀವು? 15 ವರ್ಷದಿಂದ ಸುವರ್ಣಮ್ಮ 15 ವರ್ಷ. ನಮಗೆ ಮನೆ ಬೇಕು ಸ, ಮನೆ ಕೇಳಕತ್ತಾರ. ನಾವು ದುಡ್ಕೊಂಡು ಮಾಡ್ಕೊಂಡು ಸ ಸಾಲ ಮಾಡಿದ್ವಿ ಸ. ನಾವು ಸಾಲ ಮಾಡಿ ನಮಗೆ ಮನೆ ಬೇಕು. ನಾವು ಅವ್ರು ಎಲ್ಲಿ ಮನೆ ಕೊಟ್ಟ ನಾವು ಓಕೆ ಸ. ನಾವ್ ಎಲ್ಲಿ ಅವ್ರ ಏನೇ ಸ್ಥಳ ಅವ್ರು ಏನ್ ಕೊಡ್ತಾರ ಅಲ್ಲಿಗೆ ಹೋಗ್ತೀವಂತ ಒಪ್ಕೊಂಡಿ ಸ. ಈಗ 20 ದಿವಸ ಆತ ನಡೆಯಕತ್ತಿ. ಅವ್ರ ತಹಸೀಲ್ದಾರ್ ಒಂದ್ ಜಾಗ ಕರ್ಕೊಂಡು ಹೋಗಿದ್ರು, ಮತ್ತೆ ವಾಪಸ್ ತರ್ತೀವಿ. ಮತ್ತೆ ಇವತ್ತು ಬಂದಾರ. ಇನ್ನ 5 ದಿವಸ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುನೀತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಏನಿದು ಗಲಾಟೆ ಅಂತ ಹೇಳಿ? ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ನಿಜ, ಬಟ್ ಇಂತಿಷ್ಟು ಟೈಮ್ ಅಂತ ಕೊಡಬೇಕಿತ್ತು. ಟೈಮ್ ಕೊಡೋದಕ್ಕಿಂತ ಮುಂಚೆನೇ ಈ ರೀತಿ ಜೆಸಿಬಿಯನ್ನು ನುಗ್ಗಿಸಿದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮ, ಇನ್ನು ದಾವಣಗೆರೆಯಲ್ಲಿ ಬೆಳಗ್ಗೆ ಜೆಸಿಬಿಗಳ ಆರ್ಭಟಕ್ಕೂ ಜಾಸ್ತಿ ಆಗಿತ್ತು. ಯಾಕಂತ ಹೇಳಿದ್ರೆ ದಾವಣಗೆರೆಯ ಲೋಕಿಕೆರೆ ರಸ್ತೆಯಲ್ಲಿರುವಂತಹ ರಾಮನಗರ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ಒಂದು ಪಾಲಿಕೆ ಜಾಗ ಇತ್ತು. ಆ ಜಾಗದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ಕೂಡ, ಅದರಲ್ಲೂ ಮನೆಗಳನ್ನ ಹಿಂದೆ ಇರುವಂತಹ ಕುಟುಂಬಗಳು ಅಲ್ಲಿ ಒಂದು ವಾಸವನ್ನು ಮಾಡ್ತಾ ಇದ್ರು. ಮನೆಯನ್ನು ಕಟ್ಕೊಂಡು 6-7 ವರ್ಷಗಳಿಂದ ಕೂಡ ಅಲ್ಲೇ ಜೀವನ ಕೂಡ ಮಾಡ್ತಾ ಇದ್ರು. ಪಾಲಿಕೆಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು, ಇಲ್ಲಿ ನಮ್ಗೆ ಜಾಗವನ್ನು ಕೊಡಿ, ಇಲ್ಲ ಅಂತಂದ್ರೆ ಬೇರೆ ಕಡೆ ಒಂದು
ಜಾಗವನ್ನು ನಿಗದಿ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಂತಹ ಮನವಿ ಕೂಡ ನಿಗದಿ ಮಾಡದೇ ಇರುವಂತಹ ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಅಂದ್ರೆ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು, ಪಾಲಿಕೆ ಜಾಗದಲ್ಲಿ ಇರುವಂತಹ ಮನೆಗಳನ್ನ ತೆರವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ ತಹಶೀಲ್ದಾರ್ ಅಶ್ವಥ್ ಅವರು ಕೂಡ ಒಂದು ತಿಂಗಳ ಹಿಂದೆ ನೋಟಿಸ್ ಅನ್ನು ಕೂಡ ಎಲ್ಲ ಕುಟುಂಬಗಳು ಕೂಡ ಕೊಟ್ಟಿದ್ರು. ಆಗ ಇವರು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು, ನಮ್ಗೆ ಬೇರೆ ಕಡೆ ಒಂದು ಜಾಗವನ್ನು ಕೊಡಿ, ಆ ನಂತರದಲ್ಲಿ ಒಂದು ಇದನ್ನ ನಾವು ತೆರವು ಮಾಡ್ತೀವಿ ಅಂತಂದು. ಆದ್ರೆ ಯಾವುದೇ ರೀತಿಯಂತಹ ಜಾಗನೂ ಗೊತ್ತು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳ ಮೂಲಕ ಬಂದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮನೆಗಳನ್ನು ಕೂಡ ತೆರವು ಮಾಡಿದ್ರು. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ ಮತ್ತೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ರೀತಿಯ ಅವರ ಆಕ್ರಂದಕ ಮತ್ತೆ ಆಕ್ರೋಶಕ್ಕೆ ಒಂದು ಕೇರ್ ಮಾಡದೆ ಮನೆಗಳನ್ನ ತೆರವು ಮಾಡಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.